ಸರ್ ಅದು ನಾನು ಮುಂಚೆ ನಂಬ್ತಿರ್ಲಿಲ್ಲ. ಇವಾಗ ನನ್ನ ಲೈಫಲ್ಲೆಲ್ಲ ಚೇಂಜ್ ಆದಮೇಲೆ ಅದು ತುಂಬ ನಂಬಿಕೆ ಬರ್ತಿದೆ ನನಗೆ. ನೀನಿಂದು ಬೇಡಲಿ ಗುರುರಾಯ. ತುಂಬ ಕಷ್ಟದಲ್ಲಿರಬೇಕಾದ್ರೆ ಇದು ಆಗೋದೇ ಇಲ್ಲ ನನ್ನ ಕೈಲಿ ಅಂತ ಅನ್ಬೇಕಾದ್ರೆ ತುಂಬ ಹೆಲ್ಪ್ ಆಗಿದೆ ನನಗೆ. ಏನಾದರೂ ಅಂದ್ಕೊಂಡ್ರೆ ಅದು ಬೇಗ ಆಗುತ್ತೆ. ಇನ್ನೂ 8 ವೀಕ್ಸ್ ಇದೆ. ನಾವು ಅಂದರೆ ಮನೆ ಬಗ್ಗೆ ಅಂದ್ಕೊಂಡಿದ್ವಿ, ಅದು ತುಂಬ ಆಗಿದೆ. ಬೃಂದಾವನದ ಕಲ್ಪ ವೃಕ್ಷ ಅಂದರೆ ಮನೆ ಕಟ್ಟಿಸ್ಬೇಕಿತ್ತು, ಅದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಅದು ಇಲ್ಲಿಗೆ ಬಂದು 2 ವೀಕ್ಸಿಗೇನೋ ನಾವು ಮನೆ ಕಿತ್ತಾಕ್ಸಿ ಮನೆ ಇಡ್ಸಿದ್ದೀವಿ ಆಗಲೇ. ನನ್ನ ಹೆಸರು ಅಮೂಲ್ಯ, ದಾಬಸ್ಪೇಟೆಯಿಂದ ಬರ್ತಾಯಿದ್ದೀವಿ. ನಾವಿಲ್ಲಿಗೆ ಬರಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ವಿ, ಬರೋದಕ್ಕಾಗಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಒಂದಿನ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡು ಬಂದ್ವಿ. ಕೇಳಿದ್ದಕ್ಕೆ 21 ಡೇಸು ಕಾಯಿ ಕಟ್ಟಬೇಕಂತ ಹೇಳಿದ್ರು. ಆಗಲೇ ನಂದು 12 ವಾರ ಆಗಿದೆ. ಬಂದು ಒಂದು ಸ್ವಲ್ಪ ದಿನಕ್ಕೆ ಅಂದರೆ ಏನೋ ಮನೇಲೆಲ್ಲ ಚೇಂಜ್ ಆಗ್ತಿದೆ. ಏನಾದರೂ ಅಂದ್ಕೊಂಡ್ರೆ ಅದು ಬೇಗ ಆಗುತ್ತೆ. ಇನ್ನೂ 8 ವೀಕ್ಸ್ ಇದೆ. ನಾವು ಅಂದರೆ ಮನೆ ಬಗ್ಗೆ ಅಂದ್ಕೊಂಡಿದ್ವಿ, ಅದು ತುಂಬ ಆಗಿದೆ. ಇದು ಕಂಪ್ಲೀಟ್ ಆದರೆ ದೇವಸ್ಥಾನಕ್ಕೆ ಏನಾದರೂ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ, ಮಾಡಿಸ್ಬೇಕು. ಅಂದರೆ ನಾವು ಮನೆ ಬಗ್ಗೆ ಅಂದರೆ ಮನೆ ಕಟ್ಟಿಸ್ಬೇಕಿತ್ತು, ಅದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ಅದು ಇಲ್ಲಿಗೆ ಬಂದು 2 ವೀಕ್ಸಿಗೇನೋ ನಾವು ಮನೆ ಕಿತ್ತಾಕ್ಸಿ ಮನೆ ಇಡ್ಸಿದ್ದೀವಿ ಆಗಲೇ. ಸಿಕ್ಕಿದೆ ನಮಗೆ. ಹೌದು ಹೌದು ಸರ್, ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನನಗೆ ಮುಂಚೆ ರಾಯರ ಆ ಥರ ಎಲ್ಲ ಗೊತ್ತಿರಲಿಲ್ಲ. ನನಗೆ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನಗೆ ಅಂದರೆ ಆ ದೇವ್ರನ್ನ ಬಿಟ್ಟರೆ ಬೇರೆ ಯಾವುದೂ ನನಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ತುಂಬ ನಂಬ್ತೀನಿ ಸರ್ ಅದು. ಹೌದು ಸರ್, ತುಂಬ ಆಗಿದೆ. ಅಂದರೆ ತುಂಬ ಕಷ್ಟದಲ್ಲಿರಬೇಕಾದ್ರೆ ಇದು ಆಗೋದೇ ಇಲ್ಲ ನನ್ನ ಕೈಲಿ ಅಂತ ಅನ್ಬೇಕಾದ್ರೆ ತುಂಬ ಹೆಲ್ಪ್ ಆಗಿದೆ ನನಗೆ. ಸರ್ ಅಂದರೆ ಫ್ಯಾಮಿಲಿ ರಿಲೇಟೆಡ್ ಪರ್ಸ್ನಲ್ ಇದರಲ್ಲಿ ತುಂಬ ಹೆಲ್ಪ್ ಆಗಿದೆ ಸರ್. ನಾನು ಸರ್ ಇವಾಗ ಅಂದರೆ ಅವರು ಹೇಗೆ ನಡೆಸ್ಕೊಂಡು ಹೋಗ್ತಾರೋ ಮುಂದೆ ಅದ್ರ ಮೇಲೆ ಅಂದರೆ ಎಲ್ಲ ಅವರು. ಹೌದು ಸರ್. ಸರ್ ಅದು ನಾನು ಮುಂಚೆ ನಂಬ್ತಿರ್ಲಿಲ್ಲ. ಇವಾಗ ನನ್ನ ಲೈಫಲ್ಲೆಲ್ಲ ಚೇಂಜ್ ಆದಮೇಲೆ ಅದು ತುಂಬ ನಂಬಿಕೆ ಬರ್ತಿದೆ ನನಗೆ. ನಾನು ತುಂಬ ಜನ ಕೇಳಿದ್ದೀನಿ, ನನ್ನಿಂದ ಬೇರೆಯವರು ದೇವಸ್ಥಾನಕ್ಕೆಲ್ಲ ಹೋಗೋದು ಆ ಥರ ಎಲ್ಲ ಇದು ಮಾಡ್ಕೊಂಡಿದ್ದಾರೆ.